ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿದ್ದ ಆದ್ಮೇಲೆ ಅದೇ ನಮಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲೂ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂಡ್ ಜೊತೆಗೆ ನೀವೇನೆಲ್ಲ ಟ್ರಿಕ್ಸ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂಡ್ ಹಾಗೇನು ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಮೊದಲಿಗೆ ನೋಡಿ, KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿ ಅನ್ನಾದ್ರೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಆದ್ರೆ ಕಂಪ್ಲೀಟ್ ಆಗಿದೆ. ಸೊ ನನಗೆ ಕೆಲವೊಂದಿಷ್ಟು ಕಮೆಂಟ್ಸ್ ಆದ್ರೆ ಬರ್ತಿರುವಂತದ್ದು ನಮ್ದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು, ಅಂಡ್ ಕೆಲವೊಂದಿಷ್ಟು ಕೋರ್ಸ್ ಅವ್ರದ್ದು ಆಪ್ಷನ್ ಎಂಟ್ರಿ ಮಾಡಕ್ಕೆ ಆಗ್ತಿಲ್ಲ, ನಮ್ಮ ಒಂದು ಕೋರ್ಸಸ್ ಶೋ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಮೆಡಿಕಲ್ ಕೋರ್ಸಸ್ ಆಗಿರ್ಬೋದು ಅಥವಾ ಬೇರೆದು, ಈಗ ಅವರ ಒಂದು ಕೋರ್ಸಸ್ ಸಹ ಶೋ ಆಗ್ತಿದಾವೆ. ಎಲ್ಲರೂ ಒಂದು ಆಪ್ಷನ್ ಎಂಟ್ರಿ ಏನಾದ್ರೆ ಕಂಪ್ಲೀಟ್ ಮಾಡ್ಕೋತಿದ್ದಾರೆ KCET ಅಂಡ್ ಹಾಗೇನು ನೀಟ್ ಬೋತ್ ಸ್ಟೂಡೆಂಟ್ಸ್. ಈಗ ನಿಮ್ಮಲ್ಲಿರುವಂತಹ ಡೌಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು, ಫಸ್ಟ್ ಕೊಟ್ಟಿರುವಂತಹ ಶೆಡ್ಯೂಲ್ ಪ್ರಕಾರ ನೋಡೋದಾದ್ರೆ ಎಲ್ಲಾನು ಸಹ ಚೇಂಜಸ್ ಆದ್ರೆ ಆಯ್ತು. ಸೊ ಹಾಗಾಗಿ ಈಗ ನೀವು ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಒಂದು ಡೌಟ್ ಇದೆ ಅಲ್ವಾ. ನೋಡಿ, KE ಕಡೆಯಿಂದ ಈ ಸಾರಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಮೊನ್ನೆ ಬಂದಂತಹ ನೋಟಿಫಿಕೇಶನ್ ಅಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಓಕೆನಾ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ 22ನೇ ತಾರೀಕು ಸಂಜೆ 6 ಗಂಟೆವರೆಗೂ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳಿದ್ರು. ಅಂಡ್ ಜೊತೆಗೆ ಅದ್ರ ಕೆಳಗಡೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ರು ಇದೇ ಲಾಸ್ಟ್ ಆಗಿರುತ್ತೆ, ನಾವು ಮತ್ತೆ ಆಪ್ಷನ್ ಎಂಟ್ರಿಯನ್ನ ಎಕ್ಸ್ಟೆಂಡ್ ಆದ್ರೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು, ಫರ್ದರ್ ಆಪ್ಷನ್ ಎಂಟ್ರಿಯನ್ನ ಯಾವುದೇ ಕಾರಣಕ್ಕೆ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಹೇಳಿದ್ರೆ. ಸೊ ಹಾಗಾಗಿ ಈಗ 22ನೇ ತಾರೀಕು ಈಗಿರುವಂತಹ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಯ್ತು ಅಂತ ಅಂದ್ರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತ ಅಂದ್ರೆ 25ನೇ ತಾರೀಕು, ಇಲ್ಲ ಅಂತ ಅಂದ್ರೆ 26ನೇ ತಾರೀಕು. ಈ 2 ಡೇಟ್ಸ್ ಒಳಗಡೆ ನಿಮ್ಗೆ ನಿಮ್ಮ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ನಿಮಗೆ ಸಿಗುತ್ತೆ. ಯಾಕೆ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೀನಿ ಅಂತ ಅಂದ್ರೆ, KE ಅವರು ನಡೆಸುವಂತಹ ಕೌನ್ಸಿಲಿಂಗ್ ಪ್ರತಿ ವರ್ಷನೂ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಒನ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿದ್ದ ಆದ್ಮೇಲೆ ಈಗ ಲಿಂಕ್ ಕ್ಲೋಸ್ ಆಗುತ್ತೆ ಅಲ್ವಾ, ಲಿಂಕ್ ಕ್ಲೋಸ್ ಆಗಿದ್ದ ನೆಕ್ಸ್ಟ್ 3 ಡೇಸ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಸೊ ಇದೇ ರೀತಿ ವರ್ಕ್ ಆಗುವಂತದ್ದು ಪ್ರತಿ ರೌಂಡ್ ಅಲ್ಲೂ ಸಹ. ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಯಾವಾಗ ಬರುತ್ತೆ, 25ನೇ ತಾರೀಕು, ಇಲ್ಲ ಅಂತಂದ್ರೆ 26ನೇ ತಾರೀಕು ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಜೊತೆಗೆ ಇನ್ನೊಂದು ಕ್ಲಾರಿಫಿಕೇಶನ್ ಅನ್ನ ಮಾಡ್ತೀನಿ. ನೋಡಿ ಸರ್, ಫಸ್ಟ್ ರೌಂಡ್ ಅಲ್ಲಿ ಅಷ್ಟೇನಾ, ಇಲ್ಲ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲೂ ಸಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇರುತ್ತೆ ಅಂತಂದ್ರೆ, ಇಲ್ಲ ಫಸ್ಟ್ ರೌಂಡ್ ಅಲ್ಲಿ ಅಷ್ಟೇ, ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಎಲ್ಲ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಇರೋದಿಲ್ಲ ಓಕೆನಾ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಈಗ ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗುತ್ತೆ, ಅದೇ ನನಗೆ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗುವಂತ ಚಾನ್ಸಸ್ ಇದೆಯಾ ಅಂತ ನೀವು ಕೇಳೋದಾದ್ರೆ, ಹೌದು 100% ಆಫ್ ದಿ ಚಾನ್ಸಸ್ ಆದ್ರೆ ಇದಾವೆ. ಬಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ಈಗ ಒನ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ 3 ಡೇಸ್ ನಿಮ್ಗೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಟೈಮ್ ಕೊಡ್ತಾರೆ ಅಲ್ವಾ. ಆ 3 ಡೇಸ್ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಟೈಮ್ ಕೊಟ್ಟಾಗ ನೀವೇನೆಲ್ಲ ಚೇಂಜಸ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಮತ್ತೆ ನೀವು 3 ಡೇಸ್ ಆಪ್ಷನ್ ಎಂಟ್ರಿ ಮಾಡಬಹುದು, 3 to 4 ಡೇಸ್, ಆಗ ನೀವೇನೆಲ್ಲ ಚೇಂಜಸ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಈಗ ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗುತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ, ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಓಕೆನಾ. ಆ ಒಂದು ಸೀಟ್ಗೆ ಹೋಗೋದಕ್ಕೆ ನನಗೆ ಇದೇ ಕಾಲೇಜ್ ಸಾಕು, ಇದೇ ಕೋರ್ಸ್ ಸಾಕು, ನನಗೆ ಬೇರೆ ಯಾವುದು ಬೇಡ ಅನ್ನೋಂಥ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂತಂದ್ರೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಿಮಗೆ ಅಲಾಟ್ ಆಗಿರುವಂತಹ ಸೀಟು, ಅಲಾಟ್ ಆಗಿರುವಂತಹ ಕಾಲೇಜ್ಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅಲ್ಲಿ ಪ್ರಿಯಾರಿಟಿ ನಂಬರ್ ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಆ ಪ್ರಿಯಾರಿಟಿ ನಂಬರ್ 1 ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸಿಕ್ಕಿರುವಂತಹ ಸೀಟೇ ನಿಮಗೆ 100% ಆಗಿ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲೂ ಸೀಟ್ ಸಿಗುತ್ತೆ. ಅಂಡ್ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗುತ್ತೆ, ಸೊ ಅವ್ರು ಯಾವುದೇ ತರಹದ ಚೇಂಜಸ್ ಅನ್ನಾದ್ರೆ ಮಾಡೋದಿಲ್ಲ, ನನಗೆ ಸಿಕ್ಕಿರುವಂತಹ ಸೀಟೇ ಸಾಕು, ಇನ್ ಕೇಸ್ ಸಿಗೋಗಿದ್ರೆ ಮೇಲೆ ಇರುವಂತಹ ಕಾಲೇಜಸ್ ಸಿಗ್ಲಿ, ಇಲ್ಲ ಅಂತಂದ್ರೆ ಇದೇ ಸೀಟ್ ಸಾಕು ಅನ್ನೋ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಏನು ಈಗ ಚೇಂಜಸ್ ಮಾಡೋದಕ್ಕೆ ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಏನೂ ಸಹ ಚೇಂಜಸ್ ಮಾಡೋದಿಲ್ಲ. ಸೊ ಆಗ ಅವ್ರಿಗೂ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಆದ್ರೆ ಅಲಾಟ್ ಆಗುತ್ತೆ ಓಕೆನಾ. ಸೇಮ್ ಸೀಟೇ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಸೀಟ್ ಅಲಾಟ್ ಆಗುತ್ತೋ ಫಸ್ಟ್ ರೌಂಡ್ ಅಲ್ಲೂ ಸಹ ಅದೇ ಸೀಟ್ ಅಲಾಟ್ ಆಗುತ್ತೆ, ಮ್ಯಾಕ್ಸಿಮಮ್ 99% ಓಕೆನಾ. ನೀವೇನಾದ್ರೂ ಆಪ್ಷನ್ ಎಂಟ್ರಿ ಅಲ್ಲಿ ತುಂಬಾ ಚೇಂಜಸ್ ಮಾಡಿದಿರಾ, ಮಾಡಿಫಿಕೇಶನ್ ಮಾಡಿದಿರಾ ಅಂತ ಅಂದ್ರೆ ಆಗ ನಿಮಗೆ ಸೀಟ್ ಏನಾದ್ರೂ ವೇರಿಯೇಷನ್ ಆಗೋ ಚಾನ್ಸಸ್ ಆದ್ರೆ ಇರುತ್ತೆ ಓಕೆನಾ. ಸೊ ಈ ರೀತಿ ವರ್ಕ್ ಆಗೋದು. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಈಗ ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಈಗ ನೆಕ್ಸ್ಟ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗೋದಿಲ್ವಾ ಅಂತ ಅಂದ್ರೆ, ಜಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ, ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿಯಲ್ಲಿ ಏನೋ ವೇರಿಯೇಷನ್ ಇದೆ. ವೇರಿಯೇಷನ್ ಅಂತ ಅಂದ್ರೆ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತಿರುವಂತಹ ಕಾಲೇಜಸ್ ಅನ್ನ ನೀವು ಆಡ್ ಮಾಡಿಲ್ಲ, ಇನ್ನೂ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನಾದ್ರೂ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ, ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಯಾವಾಗ ಅಲಾಟ್ ಆಗುತ್ತೆ ಅಂತ ಅಂದ್ರೆ, ಈಗ ಏನೊಂದು ಟೈಮ್ ಅನ್ನ ಕೊಡ್ತಾರೆ ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದ ಆದ್ಮೇಲೆ, ಆ ಟೈಮ್ ಅನ್ನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿದ್ರ ಅಂತ ಅಂದ್ರೆ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ
ಜಾಸ್ತಿನೇ ಇರುತ್ತೆ. ಓಕೆನಾ. ಸೊ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ನನಗೆ ಸೀಟೇ ಅಲಾಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಡಿಸಪಾಯಿಂಟ್ ಯಾರನ್ನು ಸಹ ಆಗೋದು ಬೇಡ. ಮಾರ್ಕ್ ಅಲಾಟ್ಮೆಂಟ್ ಆಗಿದ್ದಾದ್ಮೇಲೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ ಎಷ್ಟು ಕಾಲೇಜಸ್ ಬೇಕೋ ಅಷ್ಟು ಕಾಲೇಜಸ್ ಇನ್ನೂ ಸಹ ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಇರುತ್ತೆ. ಓಕೆನಾ. ಸೊ ಇದೊಂದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ತುಂಬಾ ಟೈಮ್ ಇರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ 3 days. ಆಗ ನೀವೇನೆಲ್ಲ ಚೇಂಜಸ್ ಮಾಡ್ತೀರಾ ಆ ಚೇಂಜಸ್ ಮೇಲೆ ಡಿಪೆಂಡ್ ಆಗಿ ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಆದ್ರೆ ಅಲರ್ಟ್ ಆಗುವಂತದ್ದು. ಓಕೆನಾ. ಸೊ ಈ ರೀತಿಯಾಗಿ ಒಂದು ವರ್ಕ್ ಆಗುತ್ತೆ. ಅಂಡ್ ಜೊತೆಗೆ ನಿಮ್ಗೆ ಈಗ ನೆಕ್ಸ್ಟ್ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತಲ್ವಾ, ಬಂದಾಗ ನಾನು ನಿಮ್ಗೆ ಮತ್ತೆ ಸಪರೇಟ್ ಆಗಿ ಡೀಟೇಲ್ಡ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಇನ್ನೂ ಸಹ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಗೆ ಕೌನ್ಸಿಲಿಂಗ್ ರಿಲೇಟೆಡ್ ಯಾವುದರ ಕುರಿತು ಅಪ್ಡೇಟ್ಸ್ ಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಪ್ರತಿಯೊಬ್ಬರನ್ನು ಕಮೆಂಟ್ ಅನ್ನ ಮಾಡಿ. ಯಾಕಂತ ಅಂದ್ರೆ ನೀವು ಮಾಡುವಂತ ಕಮೆಂಟ್ಸ್ ಅನ್ನ ನೋಡಿ ನಾನು ಡೀಟೇಲ್ಡ್ ವಿಡಿಯೋಸ್ ಅನ್ನ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.